ಮಹಾನ್ ವ್ಯಕ್ತಿಯನ್ನ ನೀವೆಲ್ಲ ಆಶೀರ್ವಾದ ಮಾಡಿ ಕಳಿಸ್ಬೇಕಾದ್ರೆ ಗೋವಿಂದ ಕಾರಜೋಳ ಅವರನ್ನ ನರೇಂದ್ರ ಮೋದಿ ಅವರ ಸಾಲಿನಲ್ಲಿ ಲೋಕಸಭೆಯಲ್ಲಿ ಕುಳಿಸೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಯಡಿಯೂರಪ್ಪನವರೇ, ನಾನು ಇವತ್ತಿನಿಂದ ಸಮಯ ಕೊಟ್ಟು ಚುನಾವಣೆ ಮುಗಿಯುವವರೆಗೂ ಗೋವಿಂದ ಕಾರಜೋಳ ಅವರ ಗೆಲುವಿಗೆ ಕೆಲಸ ಮಾಡ್ತೇವೆ. ನೀವೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸರಿ. ಈ ಕೆಲಸವನ್ನ ನಮ್ಮ ಅಣ್ಣ ತಮ್ಮಂದಿರು ತಾಯಂದಿರು ಮಾಡಿದ್ರೆ ಗೋವಿಂದ ಕಾರಜೋಳ ಒಂದು 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಅನ್ನೋಂತ ಮಾತನ್ನು ಹೇಳ್ತೇನೆ. ಒಂದು ಕಾಲ ಇತ್ತು, ಹಣದ ಬಲ, ಹೆಣ್ಣದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಶ್ವಬೀಜವಿದ್ಯೆ ಅಧಿಕಾರಕ್ಕೆ ಬರ್ತಿದ್ದಂತ ಒಂದು ಕಾಲ ಇತ್ತು. ಆ ಕಾಲ ಹೋಗಿದೆ. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳ ನಂತರ ಜನ ಇವತ್ತು ಜಾಗೃತರಾಗಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳುವಂತ ಒಂದು ಕಾಲ ಬಂದಿದೆ ಅನ್ನೋದನ್ನ ಕಾಂಗ್ರೆಸ್ನವರು ಮರ್ತಂತ ಕಾಣುತ್ತೆ. ಇವತ್ತು ಈ ಮೊಣಕಾಲು ವಿಧಾನಸಭಾ ಕ್ಷೇತ್ರದ ರಾಂಪುರದಲ್ಲಿ ಸೇರಿರುವಂತಹ ಈ ದೊಡ್ಡ ಒಂದು ಸಭೆಯನ್ನು ನೋಡಿದಾಗ ನನಗನ್ಸುತ್ತೆ ಇಡೀ ರಾಜ್ಯದಲ್ಲಿ ಇದೇ ರೀತಿಯ ವಾತಾವರಣ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನನಗೀಗಾಗಲೇ 82 ವರ್ಷ ಆದರೂ ಸಹ ಇಡೀ ರಾಜ್ಯ ಸುತ್ತಾ ಇದ್ದೇನೆ. ಒಂದೇ ಒಂದು ಉದ್ದೇಶ, ನಾನೇನು ಸ್ವಾರ್ಥ ನನಗೇನಿಲ್ಲ. ಕರ್ನಾಟಕದಲ್ಲಿ ಮತ್ತೊಮ್ಮೆ 28ಕ್ಕೆ 28 ಲೋಕಸಭಾ ಕ್ಷೇತ್ರನ ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ನೋಡಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು 28 ಜನರನ್ನು ಅಂತ ಯೋಚನೆ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಇದ್ರೆ ಗೋವಿಂದ ಕಾರಜೋಳ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದು ಬರ್ತಾರೆ. ಬಂಧುಗಳೇ, ಹೇಳ್ಬೇಕಾದಷ್ಟು ಬಹಳಷ್ಟಿದೆ. ಇನ್ನು 2-3 ಸಭೆಗಳಿದೆ. ನಾನು ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಗೋವಿಂದ ಕಾರಜೋಳ ಬಹಳ ಅನುಭವ ಇರುವಂತ ನೀರಾವರಿ ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಈ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿ ಬಂದಿರುವಂತ ಗೋವಿಂದ ಕಾರಜೋಳಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳಿದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಸೇರಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಋಣಿಯಾಗಿದ್ದೇವೆ. ಒಂದು ಬಾರಿ ಗೋವಿಂದ ಕಾರಜೋಳ ಗೆದ್ದ ಮೇಲೆ 1 ಲಕ್ಷ ಜನರನ್ನು ಈ ಜಿಲ್ಲೆಯಲ್ಲಿ ಸೇರಿಸಿ ಒಂದು ದೊಡ್ಡ ಒಂದು ವಿಜಯೋತ್ಸವವನ್ನು ಆಚರಿಸ ಮಾಡೋದಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಇಲ್ಲಿ ಸೇರಿರುವಂತ ಎಲ್ಲ ಬಂಧುಗಳಿಗೆ ಇವತ್ತು ನನಗೆ ತುಂಬಾ ಸಂತೋಷ ಆಗಿದೆ. ತಿಪ್ಪೇಸ್ವಾಮಿ ಅವರ ಬಗ್ಗೆ ನೀವು ಇಟ್ಟಿರುವಂತಹ ಗೌರವ, ಅದೇ ರೀತಿ ಜನಾರ್ದನ ರೆಡ್ಡಿ ಅವರ ಬಗ್ಗೆ ನೀವು ಇಟ್ಟಿರುವಂತಹ ಗೌರವ, ಇದೆಲ್ಲವೂ ಸಹ ನಮ್ಮ ಒಂದು ಗೆಲುವಿಗೆ ದೊಡ್ಡ ಒಂದು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ನಮ್ಮ ತಾಯಂದಿರಿಗೆ ಹೇಳ್ತೇನೆ, ತಾಯಿ ನಾನಿದ್ದಾಗ ಕೊಡ್ತಿದ್ದಂತ ಭಾಗ್ಯಲಕ್ಷ್ಮಿ ಯೋಜನೆ ಯಾಕೆ ನಿಲ್ಲಿಸಿದ್ರು ಕೇಳಿ ಅವರನ್ನ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ಕೊಡಬೇಕು ಅಂತ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಹಣವನ್ನು ಕೊಡ್ತಾ ಇದೆ, ಯಾಕೆ ನಿಲ್ಲಿಸಿದ್ರು ಕೇಳಿ ಅವರನ್ನ. ಜನಹಿತವನ್ನು ಸಂಪೂರ್ಣ ಮರೆತಿರುವಂತ ಒಂದು ತೊಗಲಕ್ ದರ್ಬಾರ್ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಖಜಾನೆ ಖಾಲಿಯಾಗಿದೆ, ದಿವಾಳಿಯಾಗಿದೆ. ಎಲ್ಲಾದ್ರೂ ಒಂದು ಕಡೆ ನೀರಾವರಿ ಯೋಜನೆ ನಡೀತಾ ಇದೆಯಾ, ಅಭಿವೃದ್ಧಿ ಕಾರ್ಯ ನಡೀತಾ ಇದೆಯಾ? ಎಲ್ಲೈತು ಹಣ ಕೊಡುವಂತ ತೆರಿಗೆ ಹಣ ಲೂಟಿ ಮಾಡಿ ಆಗಲು ದರೋಡೆಯನ್ನ ಮಾಡಿ ಇವತ್ತು ಜನಕ್ಕೆ ದ್ರೋಹ ಮಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷ ನಿಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳುವಂತ ಕಾಲ ಬಹಳ ಹತ್ತಿರ ಬಂದಿದೆ. ಬಹುಶಃ ಕಾಂಗ್ರೆಸ್ ಬರುವಂತ ದಿವಸಗಳಲ್ಲಿ ಎಲ್ಲೂ ಸಹ ಅವರು ಎದ್ದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಿಮ್ಮನ್ನ ನೋಡಿದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಉರಿ ಬಿಸಿಲಿನಲ್ಲಿ ಕಳೆದ 2-3 ಗಂಟೆಯಿಂದ ಇಲ್ಲಿ ಬಂದು ಕುಂತು ನಮ್ಮ ಗೋವಿಂದ ಕಾರಜೋಳಗೆ ಆಶೀರ್ವಾದ ಮಾಡಕ್ಕೆ ಬಂದಿರುವಂತಹ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.